ಹೆಣ್ಣು ಅನ್ನೋದಿಲ್ಲ ಅಂದಿದ್ರೆ ನಾವು ಹೋಗ್ತಾ ಇದ್ವಾ? ಆ ಹೆಣ್ಣನ್ನ ರೇಪ್ ಮಾಡಿ ಕುಯ್ದು ಎದೆ ಬಾದೆಲ್ಲ ಇದು ಮಾಡಿ ಮಣ್ಣು ತುಂಬಿ ವಿಕೃತವಾಗಿ ಸಾಯಿಸಿರೋ ಪಾಪಿಗಳಿಗೆ ನೀವು ಸಪೋರ್ಟ್ ಮಾಡ್ತೀರಂದ್ರೆ ಎಲ್ಲಿದೆ ನ್ಯಾಯ? ಮಂಚತ್ವ ಅನ್ನೋದು ಎಲ್ಲಿದೆ? ನಮ್ಗೆ ಮಂಚತ್ವ ಇದೆಯಾ? ಮಂಚತ್ವ ಇರೋ ಮಾಡೋ ಕೆಲಸನೇ ಇದು. ಅದೇ ನಿಮ್ಮ ಅಕ್ಕ ತಂಗಿ ನಿಮ್ಮ ಮನೆ ಹೆಣ್ಮಕ್ಳಿಗಾಗಿದ್ದಿದ್ರೆ ಈ ರೀತಿ ಮಾಡ್ತಾ ಇದ್ರ? ಬೇಕಲ್ಲ. ಈಗ ನ್ಯಾಯ ಕೇಳೋಕೆ ಹೋದವ್ರಿಗೆಲ್ಲ ಹೊಡಿತೀರಂದ್ರೆ ಎಷ್ಟು ಜನ ಹೊಡಿತೀರಿ ನೀವು? ಎಷ್ಟು ಜನ ಹೊಡಿತೀರಿ ನೀವು? ಲಕ್ಷಾಂತರ ಕೋಟ್ಯಾಂತರ ಜನ ಇದ್ದಾರೆ ಸೌಜನ್ಯ ಪರ ನಿಲ್ಲಕ್ಕೆ. ಆದ್ರೆ ಎಲ್ಲರಿಗೂ ಹೊಡಿತೀರಾ? ಅಂದ್ರೆ ಸಮಾಜನೆಲ್ಲ ಸಾಯಿಸ್ಬಿಟ್ಟು ನೀವು ಮಾತ್ರ ಬದುಕಿರ್ತೀರಾ. ಅದ್ರ ವಿರುದ್ಧ ನನ್ನವೇನಾದ್ರು ಜೈಲಿಗೆ ಹಾಕ್ತೀರಾ, ಗಲ್ಲಿಗೆ ಹಾಕ್ತೀರ ಅಂದ್ರೆ ಹಾಕಿ ಸ್ವಾಮಿ. ಇಂಥ ಪ್ರಪಂಚದಲ್ಲಿ ಬದುಕಕ್ಕೆ ನನ್ಗೆ ಇಷ್ಟನೇ ಇಲ್ಲ. ಆ ಮಂಜುನಾಥ ಸತ್ಯಗುಣವನ್ನು ಆಗಿದ್ದಕ್ಕೆ 10 ವರ್ಷ, ಇದು 12 ವರ್ಷ ಆದ್ಮೇಲೆ ಈ ಕೇಸು ಮತ್ತೆ ತನಿಖೆ ನಡೀತಾ ಇದೆ. ಮತ್ತೆ ಇದ್ರ ಬಗ್ಗೆ ವಿಚಾರಣೆಗಳು ಸ್ಟಾರ್ಟ್ ಆಗಿದೆ. ಸತ್ಯ ಇರೋದ್ರಿಂದ ಅಲ್ವಾ? ಸತ್ಯಾಂಶನೇ ಹೇಳ್ತಾ ಇದ್ದೀನಿ, ನಿಜ ಹೇಳ್ತಾ ಇದೀನಿ, ಎಲ್ರಿಗೂ ಹೇಳ್ತಿದ್ದೀನಿ, ನಿಜ ಹೇಳ್ತಿದ್ದೀನಿ. ಸೌಜನ್ಯ ವಿಷಯದಲ್ಲಿ ನೀವು ಜಾತಿ ಧರ್ಮಗಳು ಅಡ್ಡ ತರಬೇಡಿ. ಮನುಷ್ಯತ್ವ ನೋಡಿ. ಯಾರ ಮನೆ ಹೆಣ್ಮಕ್ಳೇ, ನಮ್ಮ ಮನೆ ಹೆಣ್ಮಕ್ಳೇ, ಬೇರೆ ಹೆಣ್ಮಕ್ಳೇ. ಇವತ್ತು ಬೇರೆ ಕಡೆ ಆಗಿದೆ, ನಾಳೆ ನಮ್ಮ ಮನೇಲಿ ಆಗೋ ಪರಿಸ್ಥಿತಿ ಬರ್ಬೋದು. ಇಂಥ ವಿಷಯಗಳನ್ನ ಅಲ್ಲೇ ಕೂಡಿದ್ರೆ ನಾಳೆ ಇನ್ನೊಬ್ರು ಎದುರ್ತಾರೆ ತಾಲೂಕಾಗಿ ಕೆಲಸ ಮಾಡೋನು. ಈಗ ಸೌಜನ್ಯ ಅಂದಿದ ತಕ್ಷಣನೇ ಫಸ್ಟ್ ಹೇಳ್ಬಿಡ್ತೀನಿ, ನಮ್ಮನೆ ಮಗಳು ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಅನ್ಯಾಯ ಹೆಣ್ಣು ಅಂದಿದ ತಕ್ಷಣನೇ ಒಂದೇ, ಈ ಹೆಣ್ಣು ಈ ಪ್ರಪಂಚದಲ್ಲಿ ಇರ್ಲಿಲ್ಲ ಅಂದಿದ್ರೆ ನಾವ್ಯಾರು ಪ್ರಕೃತಿ ಆಗ್ತಾನೆ ಇರ್ಲಿಲ್ಲ ಅಲ್ವಾ? ಹೆಣ್ಣು ಅನ್ನೋದಿಲ್ಲ ಅಂದಿದ್ರೆ ನಾವು ಹುಡ್ತಾನೆ ಇರ್ಲಿಲ್ಲ. ಹಾಗಾಗಿ ಹೇಳೋದೇನಂದ್ರೆ, ಯಾರ ಮನೆ ಹೆಣ್ಣಾದ್ರೂ ಅಷ್ಟೇ ಅನ್ಯಾಯ ಆಗಿದೆ ಅಂದಾಗ ಅದಕ್ಕೆ ನ್ಯಾಯ ಕೊಡ್ಸಂತ ಕೆಲಸಗಳು ಮಾಡ್ಬೇಕು. ನೀವು ಯಾರೋ ಅಪರಾಧಿಗಳು ಅವ್ರ ವಿರುದ್ಧ ನಿಂತ್ಕೊಂಡು ನೀವು ಸಪೋರ್ಟ್ ಮಾಡ್ತೀನಿ ಅಂದ್ರೆ ಅದು ತಪ್ಪಾಗುತ್ತೆ. ಯಾಕೆಂದ್ರೆ ನೋಡೋರ್ ಕಣ್ಣಿಗೆ ನಾವು ಏನ್ ಮಾಡ್ತೀವಿ ಅನ್ನೋದನ್ನ ಒಳ್ಳೇದಾಗಿರ್ಬೇಕು. ಮಾಡೋ ಕೆಲಸ ಶ್ರೇಷ್ಠವಾಗಿ ಒಳ್ಳೆ ಕೆಲಸನೇ ಮಾಡ್ಬೇಕು. ನಾವು ಮಾಡೋ ಕೆಲಸ ಕೆಟ್ಟ ಕೆಲಸ ಅಂದ್ರೆ ದೇವ್ರು ಒಳ್ಳೇದ್ ಮಾಡಲ್ಲ ನೋಡಿ. ಈ ಸೌಜನ್ಯ ಕೇಸ್ ಅನ್ನೋಂಥದ್ದು ತುಂಬಾ ಶಕ್ತಿ ಅಂತ ಹೇಳ್ತೀನಿ ನಾನು. ಅದೊಂದು ಶಕ್ತಿ ನೋಡಿ. ಈಗ ಸ್ಟ್ರೈಟ್ ಆಗಿ ವಿಚಾರಕ್ಕೆ ಬರೋದಾದ್ರೆ 12 ವರ್ಷದಿಂದ ಆಗಿರೋ ಘಟನೆ. ಯಾರೋ ಒಬ್ಬ ಅಪರಾಧಿನ ತಗೊಂಡೋಗಿ ಅವನು ತಪ್ಪು ಮಾಡಿದಾನಿಲ್ಲ, ಈಗ ನಿರಪರಾಧಿ ಅಂತ ಬಿಡುಗಡೆ ಆಗಿದೆ, ಅವನು ತಪ್ಪೇ ಮಾಡಿಲ್ಲ ಅಂತ. ಈ ಸೌಜನ್ಯಗೆ ಅನ್ಯಾಯ ಆಗಿದೆ. ವಿಕೃತವಾಗಿ ಆ ಹೆಣ್ಣನ್ನ ರೇಪ್ ಮಾಡಿ ಕುಯ್ದು ಎದೆ ಭಾಗೆಲ್ಲ ಇದು ಮಾಡಿ ಮಣ್ಣು ತುಂಬಿ ವಿಕೃತವಾಗಿ ಸಾಯಿಸಿರೋ ಪಾಪಿಗಳಿಗೆ ನೀವು ಸಪೋರ್ಟ್ ಮಾಡ್ತೀರಂದ್ರೆ ಎಲ್ಲಿದೆ ನ್ಯಾಯ? ಎಲ್ಲಿದೆ ನಮ್ದು ಮನುಷ್ಯತ್ವ ಅನ್ನೋದು? ಎಲ್ಲಿದೆ ನಮ್ಗೆ? ಮನುಷ್ಯತ್ವ ಇದೆಯಾ? ಮನುಷ್ಯತ್ವ ಇರೋ ಮಾಡೋ ಕೆಲಸನಿದು. ಅದೇ ನಿಮ್ಮ ಅಕ್ಕ ತಂಗಿ ನಿಮ್ಮ ಮನೆ ಹೆಣ್ಮಕ್ಳಿಗಾಗಿದ್ದಿದ್ರೆ ಈ ರೀತಿ ಮಾಡ್ತಾ ಇದ್ರ? ನಿನ್ನೆತ್ತಿರೋಳು ಒಂದು ಎಣ್ಣೆ ಅಲ್ವಾ? ನಾನು ಕೇಳ್ತಾ ಇರೋದು ಪ್ರಶ್ನೆ ಏನು ಅಂದ್ರೆ, ಇವಾಗ ಅದನ್ನ ಮಾಡಿರೋಂಥ ಅಪರಾಧಿ ಅವನು ಯಾರು? ಈಗ ಅವನು ಯಾರೋ ಮಾಡಿರೋನು ಬಿಡುಗಡೆ ಆಗೋದ, ಅವ್ನು ಮಾಡೇ ಇಲ್ಲ ಅಂತ ಪ್ರೂವ್ ಆಗೋಯ್ತು ಕೋರ್ಟಲ್ಲಿ. ಹಾಗಾದ್ರೆ ಸೌಜನ್ಯಗೆ ಈ ತರ ವಿಕೃತವಾಗಿ ರೇಪ್ ಮಾಡಿ ಸಾಯಿಸಿರೋ ವ್ಯಕ್ತಿಗಳು ಯಾರು? ಬೇಕಲ್ಲ. ಈಗ ನ್ಯಾಯ ಕೇಳೋಕೆ ಹೋದವ್ರಿಗೆಲ್ಲ ಹೊಡಿತೀರಂದ್ರೆ ಎಷ್ಟು ಜನಕ್ಕೆ ಹೊಡಿತೀರಿ ನೀವು? ಎಷ್ಟು ಜನಕ್ಕೆ ಹೊಡಿತೀರಿ ನೀವು? ಲಕ್ಷಾಂತರ ಕೋಟ್ಯಾಂತರ ಜನ ಇದ್ದಾರೆ ಸೌಜನ್ಯ ಪರ ನಿಲ್ಲಕ್ಕೆ. ಆದ್ರೆ ಎಲ್ಲರಿಗೂ ಹೊಡಿತೀರಾ? ಅಂದ್ರೆ ಸಮಾಜನೆಲ್ಲ ಸಾಯಿಸ್ಬಿಟ್ಟು ನೀವು ಮಾತ್ರ ಬದುಕಿರ್ತೀರಾ? ಇದು ತಪ್ಪು. ಇದ್ರ ವಿರುದ್ಧ ಜನಗಳು ಎದ್ದು ನಿಂತಿದ್ದಾರೆ. ಇದು ಇನ್ನು ಪರಿಣಾಮ ತುಂಬಾ ಬ್ಯಾಡ್ ಆಗಿ ಬೀಳೋದಕ್ಕೆ ಮುಂಚೆ ಹೇಳ್ತಿದ್ದೀನಿ, ಸುಮ್ಮನೆ ಆಗ್ಬಿಟ್ರೆ ನಿಮ್ಗೆ ಒಳ್ಳೇದು. ಸೌಜನ್ಯ ಅಂದಿದ ತಕ್ಷಣ ನನ್ನನ್ನು ಏನ್ ಬೇಕಾದ್ರೆ ಮಾಡಿ ಸ್ವಾಮಿ. ಒಂದು ಹೆಣ್ಣಿಗೆ ನ್ಯಾಯ ಕೊಡ್ಸಕ್ ಹೋರಾಟ ಮಾಡಕ್ಕೂ ರೆಡಿ, ಅದ್ರ ವಿರುದ್ಧ ಕಾನೂನು ಪರ ನಿಲ್ಲಕ್ಕೂ ರೆಡಿ. ಅದ್ರ ವಿರುದ್ಧ ನನ್ನ ಏನಾದ್ರು ಜೈಲಿಗೆ ಹಾಕ್ತೀರಾ, ಗಲ್ಲಿಗೆ ಹಾಕ್ತೀರ ಅಂದ್ರೆ ಹಾಕಿ ಸ್ವಾಮಿ. ಇಂಥ ಪ್ರಪಂಚದಲ್ಲಿ ಬದುಕಕ್ಕೆ ನನ್ಗೆ ಇಷ್ಟನೇ ಇಲ್ಲ. ವಿಕೃತವಾಗಿ ರೇಪ್ ಮಾಡಿ ಸಾಯಿಸಿರೋಂಥ ಪಾಪಿಗಳಿಗೆ ಸಪೋರ್ಟ್ ಮಾಡೋ ಜನಗಳು ಇರ್ಬೇಕಾದ್ರೆ ಅಂತ ಪ್ರಪಂಚದಲ್ಲಿ ಬದುಕಕ್ಕೆ ನನ್ಗೆ ಇಷ್ಟ ಇಲ್ಲ. ನನ್ನ ಸಾಯಿಸ್ತೇನೋ ಸಾಯಿಸ್ಬಿಡಿ ಅಲ್ವಾ? ನಾನು ಹೇಳೋದೇನಂದ್ರೆ, ನನಗೆ ಸೌಜನ್ಯಗೆ ರೇಪ್ ಮಾಡಿ ಸಾಯಿಸಿರೋಂಥ ವ್ಯಕ್ತಿಗಳು ಬೇಕು. ಅವ್ರು ಯಾರೇ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರ್ಲಿ, ಏನೇ ಆಗಿರ್ಲಿ, ಮತ್ತೊಂದಾಗಿರ್ಲಿ, ಮಗದೊಂದಾಗಿರ್ಲಿ, ನನಗೆ ಅವ್ರು ಬೇಕು. ಅವ್ರಿಗೆ ತಕ್ಕ ಶಿಕ್ಷೆ ಪಾಠ ಆಗಲೇಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಈಗ ಧರ್ಮಸ್ಥಳ ಅಂದಿದ ತಕ್ಷಣನೇ ಒಂದು ಪುಣ್ಯಕ್ಷೇತ್ರ. ಧರ್ಮಸ್ಥಳ ಅನ್ನೋದೊಂದು ಗ್ರಾಮ. ಆ ಗ್ರಾಮದಲ್ಲಿ ಹುಟ್ಟಿರೋದು ಸೌಜನ್ಯದೇ ತಪ್ಪ? ಸೌಜನ್ಯ ಆ ಗ್ರಾಮದಲ್ಲಿ ಹುಟ್ಟಿರೋದ್ರಿಂದ ಧರ್ಮಸ್ಥಳ ಸೌಜನ್ಯ ಅಂತ ಅನ್ಬೇಕಲ್ವಾ? ಅದ್ಬಿಟ್ಟು ಬೇರೆ ನಂತರ ಅಲ್ವಾ? ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ, ತುಂಬಾ ಸಲ ಧರ್ಮಸ್ಥಳಕ್ಕೆ ಹೋಗಿದ್ದೀನಿ, ಈಗಲೂ ಕೂಡ ಹೋಗ್ತೀನಿ. ಯಾಕೆಂದ್ರೆ ಅದು ಪುಣ್ಯಕ್ಷೇತ್ರ. ಆ ಮಂಜುನಾಥ ಸತ್ಯಗುಣವನ್ನು ಆಗಿದ್ದಕ್ಕೆ 10 ವರ್ಷ, ಇದು 12 ವರ್ಷ ಆದ್ಮೇಲೆ ಈ ಕೇಸು ಮತ್ತೆ
ತನಿಖೆ ನಡೀತಾ ಇದೆ, ಮತ್ತೆ ಇದ್ರ ಬಗ್ಗೆ ವಿಚಾರಣೆಗಳು ಸ್ಟಾರ್ಟ್ ಆಗಿದೆ. ಸತ್ಯ ಇರೋದ್ರಿಂದ ಅಲ್ವಾ ನಮ್ಮ ಮಂಜುನಾಥ, ನಮ್ಮ ಹಿಂದೂ ದೇವರು ಸತ್ಯ ಇರೋದಕ್ಕೆ. ಇದ್ರ ವಿರುದ್ಧವಾಗಿ ತುಂಬಾ ಜನ ಪ್ರಶ್ನೆ ಮಾಡ್ತಾರೆ. ಈಗ ಸ್ಟ್ರೈಟ್ ಆಗಿ ಒಂದು ಮಾತು ಹೇಳ್ತೀನಿ. ಅವ್ರು ಯಾರೋ ಹುಡುಗ ಯೂಟ್ಯೂಬರ್ ಸಮೀರ್ ಅನ್ನೋನು, ಆಮೇಲೆ ತಿಮರೊಡ್ಡಿ ಅನ್ನೋರು, ಇವ್ರ ಬಗ್ಗೆ ವಿರುದ್ಧವಾಗಿ ಬಹಳಷ್ಟು ಜನ ಬೇಡಾಗಿ ಮಾತಾಡ್ತಾರೆ. ಇವರು ಲಂಚಕೋರರು, ಇವ್ರು ಇನ್ನೊಂದು ಮತ್ತೊಂದು. ನಮಗೆ ಅವ್ರ ಪರ್ಸನಲ್ ವಿಷಯ ಬೇಡ. ಅವ್ರು ನಿಂತಿರೋದು ಒಂದು ಹೆಣ್ಣಿಗೆ ನ್ಯಾಯ ಕೊಡ್ಸಕ್ಕಲ್ವಾ, ಅದಕ್ಕೆ ನಾವು ಸಪೋರ್ಟ್ ಮಾಡೋಣ. ಅವ್ರ ಪರ್ಸನಲ್ ವಿಚಾರಗಳು, ಅವ್ರ ಚಟುವಟಿಕೆಗಳು ನಮಗೆ ಬೇಕಾಗಿಲ್ಲ. ಅವ್ರು ತಪ್ಪು ಮಾಡಿದ್ರು ಅವ್ರು ತಪ್ಪೇ, ಅದು ಯಾರು ತಪ್ಪು ಮಾಡಿದ್ರು ತಪ್ಪೇ. ಇವತ್ತು ಒಂದು ನ್ಯಾಯದ ಪರ ನಿಂತಿದಾರಲ್ಲ, ಒಂದ್ ಹೆಣ್ಣಿಗೆ ಅನ್ಯಾಯ ಆಗಿದೆ ನ್ಯಾಯ ಕೊಡ್ಸೋದಕ್ಕೋಸ್ಕರ ನಿಂತಿದಾರಲ್ಲ, ಐ ಆಮ್ ಪ್ರೌಡ್ ಆಫ್ ಯು. ನಾನು ಸಪೋರ್ಟ್ ಮಾಡ್ತೀನಿ ಅವ್ರಿಗೆ. ಅವನು ಹಿಂದೂ ಆಗಿರ್ಬೋದು, ಮುಸ್ಲಿಮ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು. ಈಗ ಎಷ್ಟೋ ಜನ ಹಿಂದೂ ಸಂಘಟನೆಗಳು ಇದ್ದಾರೆ, ಎಷ್ಟೋ ಜನ ಸಂಘಟನೆಗಳು ಇದ್ದೀರಾ. ನೀವೆಲ್ಲ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಸೌಜನ್ಯ ಹಿಂದೂ ಅಲ್ವಾ? ಯಾಕೆ ಪ್ರಶ್ನೆ ಮಾಡ್ತಾಳ? ಇದಕ್ಕೆ ಪ್ರಶ್ನೆ ಹೇಳಿ ನನಗೆ. ಯಾಕೆ ಪ್ರಶ್ನೆ ಮಾಡ್ತಾಳ ನೀವುಗಳೆಲ್ಲ? ಯಾವನೊಬ್ನು ಪ್ರಶ್ನೆ ಮಾಡ್ತಾನಂದ್ರೆ ಅವನು ಮುಸ್ಲಿಮ್ಸು, ಇನ್ನೊಂದು ಧರ್ಮ ಅಡ್ಡ ತರಬೇಡಿ. ಇಲ್ಲಿ ಒಂದು ಹೆಣ್ಣಿಗೆ ಅನ್ಯಾಯ ಆಗಿದೆ, ನ್ಯಾಯ ಕೊಡಿಸ್ತಾ ಇದ್ದಾರೆ, ಅದ್ರ ವಿರುದ್ಧವಾಗಿ ಹೋರಾಡ್ತಾ ಇದ್ದಾರೆ. ಸಾಧ್ಯವಾದ್ರೆ ಸಪೋರ್ಟ್ ಮಾಡೋಣ, ಆಗಿಲ್ವಾ ಸೈಲೆಂಟ್ ಆಗಿರೋಣ. ಅದನ್ನ ಬಿಟ್ಟು ಏನೇನೋ ಮಾತಾಡೋದು ಅದ್ರ ಬಗ್ಗೆ ಇದಿಲ್ಲ. ಆಮೇಲೆ ಬ್ರದರ್ ಹೇಳಿದ್ರು, ನೀವು ಮಾಧ್ಯಮದವ್ರಿಗೆ ಹೊಡೆದಿದ್ದಾರೆ, ಇನ್ನೊಬ್ರು ಹೊಡೆದಿದ್ದಾರೆ ಅಂದ್ರೆ ಎಷ್ಟು ಜನಕ್ಕಂತ ಹೊಡಿತಾರೆ ಬ್ರದರ್? ತಪ್ಪು. ಈಗ ತಪ್ಪು ಮಾಡಿದ್ರೆ ಹೆದರ್ಬೇಕು, ತಪ್ಪು ಮಾಡಿಲ್ಲ ಅಂದ್ಮೇಲೆ ಯಾರು ಹೆದರುವಂತ ಅವಶ್ಯಕತೆ ಇಲ್ಲ ಅಲ್ವಾ? ನೀವು ತಪ್ಪು ಮಾಡಿದ ಮೇಲೆ ಮಾಧ್ಯಮದವ್ರಿಗೆ ಯಾಕೆ ಹೊಡಿತೀರಾ, ಇನ್ನೊಬ್ರಿಗೆ ಯಾಕೆ ಹೊಡಿತೀರಾ? ಹೊಡಿಯಂತ ವಿಚಾರಗಳು ಏನಿದೆ ಅಲ್ವಾ? ಅಲ್ಲಿ ಏನ್ ಘಟನೆಗಳು ನಡೆದಿದೆ ಪಾಪ ಅದ್ರ ಬಗ್ಗೆ ಆಗ್ತಾರ, ಯೂಟ್ಯೂಬ್ ಅವ್ರು ಆಗಿರ್ಬೋದು, ಯಾರೇ ಆಗಿರ್ಬೋದು. ಈಗ ಅದನ್ನ ಹಾಕೋದನ್ನೇ ತಪ್ಪು ಅಂತ ಹೊಡೆದ್ರೆ ಯಾವ ರೀತಿ ಇದು ನ್ಯಾಯ ಅಂತ ಕೇಳ್ತೀನಿ ಬ್ರದರ್ ನಾನು, ಅಲ್ವಾ? ಅದು ತಪ್ಪು. ಬಟ್ ನಾನು ಹೇಳೋದು ಏನಂದ್ರೆ, ಸೌಜನ್ಯ ಅಂತ ವಿಚಾರ ಅಂತ ಬಂದಾಗ ನಿಜ ಹೇಳ್ತಿದ್ದೀನಿ, ನನ್ನನ್ನ ಪ್ರಾಣ ತೆಗಿತೀರಾ ತೆಗೀರಿ, ಏನ್ ಮಾಡ್ತೀರಾ ಮಾಡಿ, ಎದ್ರಂತ ಮಾತೇ ಇಲ್ಲ. ಬಟ್ ಒಂದು ಬಹಳ ಅರ್ಥಫುಲ್ವಾಗಿ ಹೇಳ್ತಿದ್ದೀನಿ, ನಿಜ ಸತ್ಯಾಂಶನೇ ಹೇಳ್ತಾ ಇದ್ದೀನಿ, ನಿಜ ಹೇಳ್ತಿದ್ದೀನಿ, ಎಲ್ರಿಗೂ ಹೇಳ್ತಿದ್ದೀನಿ, ನಿಜ ಹೇಳ್ತಿದ್ದೀನಿ. ಸೌಜನ್ಯ ವಿಷಯದಲ್ಲಿ ನೀವು ಜಾತಿ ಧರ್ಮಗಳು ಅಡ್ಡ ತರಬೇಡಿ. ಮನುಷ್ಯತ್ವ ನೋಡಿ, ಮನುಷ್ಯತ್ವ ನೋಡಿ. ಯಾರ ಮನೆ ಹೆಣ್ಮಕ್ಳೇ, ನಮ್ಮನೆ ಹೆಣ್ಮಕ್ಳೇ, ಬೇರೆ ಹೆಣ್ಮಕ್ಳೇ. ಇವತ್ತು ಬೇರೆ ಕಡೆ ಆಗಿದೆ, ನಾಳೆ ನಮ್ಮ ಮನೇಲಿ ಆಗೋ ಪರಿಸ್ಥಿತಿ ಬರ್ಬೋದು. ಇಂಥ ವಿಚಾರಗಳನ್ನ ಅಲ್ಲೇ ತುಳಿದ್ರೆ ನಾಳೆ ಇನ್ನೊಬ್ಬನು ಎದುರ್ತಾ ನಿಂತ ಅಲ್ಕ ಕೆಲಸ ಮಾಡೋನು ಅಲ್ವಾ? ನಿಲ್ಬೇಕಿದ್ರಲ್ಲಿ ಜಾತಿ ಧರ್ಮ ಮತ್ತೊಂದು ದಯಮಾಡಿ ಯಾರು ಮಾಡಕ್ ಹೋಗ್ಬೇಡಿ. ನಿಜವಾಗ್ಲೂ ಹೇಳ್ತಿದ್ದೀನಿ. ಇವತ್ತು ಸಮೀರ್ ಅವರು ಒಳ್ಳೆ ಕೆಲಸ ಮಾಡ್ತಿದ್ರೆ ಒಳ್ಳೇದಾಗ್ಲಿ. ತಿಮ್ಮರೆಡ್ಡಿ ಅಣ್ಣವರಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಒಳ್ಳೇದೇ ಮಾಡ್ತಿದ್ರೆ ನಿಮ್ಮ ಸಪೋರ್ಟ್ ನಾವು ಖಂಡಿತವಾಗ್ಲೂ ನಿಮಗೆ ಸಪೋರ್ಟ್ ನಾವು ಆಗಿರ್ತೀವಿ. ಒಳ್ಳೇದಾಗ್ಲಿ ಬ್ರದರ್.